ಶಿವಗಿರಿ ಮಠ, ವರ್ಕಲ ಬ್ರಹ್ಮಶ್ರೀ ನಾರಾಯಣ ಗುರು ಅಧ್ಯಯನ ಪೀಠ, ಮಂಗಳೂರು ವಿಶ್ವವಿದ್ಯಾನಿಲಯದ ಆಶ್ರಯದಲ್ಲಿ ಶತಮಾನದ ಮಹಾಪ್ರಸ್ಥಾನದ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಆಗಿರ್ತಕ್ಕಂಥ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಮಠದ ಮುಖ್ಯಸ್ಥರಾಗಿರ್ತಕ್ಕಂಥ ಸಚ್ಚಿದಾನಂದ ಸ್ವಾಮೀಜಿಗಳೇ, ಕರ್ನಾಟಕ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳು, ಬಡವರ ಬಂಧು ಆಗಿರ್ತಕ್ಕಂಥ ಶ್ರೀಮಾನ್ ಸಿದ್ದರಾಮಯ್ಯನವರೇ, ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಪಬ್ಲಿಕ್ ಅಕೌಂಟ್ಸ್ ಕಮಿಟಿಯ ಅಧ್ಯಕ್ಷರು ಆಗಿರ್ತಕ್ಕಂಥ ಶ್ರೀಮಾನ್ KC ವೇಣುಗೋಪಾಲ್ರವರೇ, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯಾತಿ ಗಣ್ಯರೇ, ಆಗಮಿಸಿರ್ತಕ್ಕಂಥ ಬಂಧು ಭಗಿನಿಯರೇ, ಮಾಧ್ಯಮದ ಮಿತ್ರರೇ, ಸಮಯದ ಅಭಾವ ಇರೋದರಿಂದ ನಾನು ಹೆಚ್ಚು ಎಲ್ಲರ ಹೆಸರು ಹೇಳೋಕ್ಕಾಗ್ತಾ ಇಲ್ಲ. ಕಾರಣ ಇಷ್ಟೇ, ಭಾಳಷ್ಟು ಜನಕ್ಕೆ ಅನಿಸಿರಬಹುದು, ಉಲ್ಲಾಳದಲ್ಲಿ, ಅದರಲ್ಲೂ ಸಹ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ನಾವು ಈ ಒಂದು ಗುರು ಸಂವಾದದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥ ಹಿನ್ನೆಲೆ ಏನು ಅಂತೇಳಿ ಭಾಳಷ್ಟು ಜನಕ್ಕೆ ಪ್ರಶ್ನೆಯು ಸಹ ಅವರು ಕಾಡ್ತಾ ಇರ್ಬೋದು. ಭಾಳ ಸರಳವಾದ ಉತ್ತರ ಅದಕ್ಕೆ. 2013ನೇ ಇಸ್ವಿಯಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ನಾರಾಯಣ ಗುರುಗಳ ಅಧ್ಯಯನ ಪೀಠವನ್ನು ಸ್ಥಾಪನೆ ಮಾಡಬೇಕು ಅಂತೇಳಿ ಸಿಂಡಿಕೇಟ್ನಲ್ಲಿ ತೀರ್ಮಾನ ಮಾಡಿಸಿದಂಥ ನಮ್ಮ PV ಮೋಹನ್ರವರು ಮತ್ತು ನಂಬಿಯಾರ್ರವರು, ಉಡುಪಿಯ ನಂಬಿಯಾರ್ರವರು ಸೆನೆಟ್ನಲ್ಲಿ ಅದನ್ನು ಸಿಂಡಿಕೇಟ್ನಲ್ಲಿ ಪ್ರಸ್ತಾವನೆ ಮಾಡಿ ನಾರಾಯಣ ಗುರುಗಳ ಅಧ್ಯಯನ ಪೀಠವನ್ನು ಸ್ಥಾಪನೆ ಮಾಡಬೇಕು ಅಂತೇಳಿ ನಾನು ರಾಜ್ಯಸಭಾ ಸದಸ್ಯನಾಗಿದ್ದಾಗ ಬಂದಾಗ 50 ಲಕ್ಷ ರೂಪಾಯಿಗಳನ್ನು ನಾನು ಅನುದಾನದ ರೀತಿಯಲ್ಲಿ ಕೊಟ್ಟು ಪ್ರಾರಂಭ ಮಾಡಿದೆ. ನಾರಾಯಣ ಗುರುಗಳ ಅಧ್ಯಯನ ಪೀಠವನ್ನು ಮಾಡಲಿಕ್ಕೆ ಯಾರೂ ಸಹ ಬಿಲ್ಲವರಾಗಲಿ ಬೇರೆ ಯಾರೂ ಸಹ ಮುಂದೆ ಬರಲಿಲ್ಲ. ಬಿಲ್ಲವೇತರ ಹಿಂದುಳಿದ ವರ್ಗದ ನಾಯಕರು ಮುಂದೆ ಬಂದು ಕರ್ನಾಟಕ ರಾಜ್ಯದಲ್ಲಿ, ಅದರಲ್ಲೂ ಸಹ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾರಾಯಣ ಗುರುಗಳ ಅಧ್ಯಯನ ಪೀಠ ಪ್ರಾರಂಭ ಮಾಡಬೇಕು ಅಂತ ಮಾಡಿದ್ರು. ಭಾಳ ಕುಣ್ತಾ ಬಂತು. ಕಡೆಗೆ ನಾನು ವಿಧಾನ ಪರಿಷತ್ ಸದಸ್ಯನಾದ್ರೂ ಸಹ ಅದಕ್ಕೆ 35 ಲಕ್ಷ ರೂಪಾಯಿನ ಅನುದಾನವನ್ನು ಕೊಟ್ಟೆ. ಆಗಿನ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರಾದ ನಳಿನ್ ಕಟೀಲ್ರವರು, ಅವರು ಸಹ ನನಗೆ ಸಿಕ್ಕಾಗಿ ಕೇಳಿದ್ರು, ನಾನೇನಾದರೂ ಸಹಾಯ ಮಾಡಬೇಕಾ ಅಂತ. ನಿಮ್ಮ ಕೈಲಾಗಿ ಮಾಡಿ ಅಂದರೆ ಅವರು ಸಹ 10 ಲಕ್ಷ ರೂಪಾಯಿ ಕೊಟ್ಟರು. ಹರೀಶ್ ಕುಮಾರ್ ಅವರು ವಿಧಾನ ಪರಿಷತ್ತಿನ ಸದಸ್ಯರಿದ್ದರು, ಅವರು ಸಹ 10 ಲಕ್ಷ ರೂಪಾಯಿ ಕೊಟ್ಟರು. ಅದರಲ್ಲಿ ಪ್ರಾಥಮಿಕವಾಗಿ ಸ್ವಲ್ಪ ಕಾಮಗಾರಿ ಪೂರ್ಣ ಆಗಿದೆ. ಮುಂದುವರಿದ ಕಾಮಗಾರಿಗೆ ನಾನು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಹೈಂದಾದ ಮಹಾದೊಡ್ಡ ನಾಯಕರಾಗಿರ್ತಕ್ಕಂಥ ಸಿದ್ದರಾಮಯ್ಯನವರಲ್ಲಿ ನಾನು ಪ್ರಾರ್ಥನೆ ಮಾಡಿದೆ. ನಾರಾಯಣ ಗುರುಗಳ ಈ ಒಂದು ಅಧ್ಯಯನ ಪೀಠಕ್ಕೆ ಅನುದಾನ ಕೊಡಬೇಕು ಅಂತ ಹೇಳಿದಾಗ 2 ಕೋಟಿ ರೂಪಾಯಿ ಅನುದಾನವನ್ನು ಮುಕ್ತವಾಗಿ ನಮಗೆ ಘೋಷಣೆ ಮಾಡಿ ಕೊಟ್ಟಿರ್ತಕ್ಕಂಥವ್ರು ಮಾನ್ಯ ಸಿದ್ದರಾಮಯ್ಯನವರು. ಯಾಕಂದರೆ ನಮ್ಮಲ್ಲೂ ಸಹ ನಮ್ಮ ಪೂಜ್ಯ ಜನಾರ್ದನ್ ಪೂಜಾರಿ ಅವರಿದ್ದಾರೆ. ಈ ನೆಲದ ಸೊಗಡು ಏನು ಅಂತ ಹೇಳಿದಾಗ, ಜನಾರ್ದನ್ ಪೂಜಾರಿ ಅವರಿದ್ದಾಗ ಬಡವರ ಮೇಳ ಮಾಡಿದ್ರು, ಅದು ಯಾವುದೇ ಜಾತಿ ಆಧಾರಿತ ಕಾರ್ಯಕ್ರಮಗಳನ್ನು ಮಾಡಲಿಲ್ಲ. ಬಂಗಾರಪ್ಪನವರಿದ್ದರು, ಉಳುವವನಿಗೆ ಒಡೆಯ ಅನ್ನೋ ಒಂದು ಭೂ ಹೋರಾಟದಲ್ಲಿ ಅವರು ಪಾಲ್ಗೊಂಡಿದ್ರು. ಜಾಲಪ್ಪನವರಿದ್ದರು, ವಿದ್ಯಾಸಂಸ್ಥೆಗಳನ್ನು ಸ್ಥಾಪನೆ ಮಾಡಿದ್ರು. ಮತ್ತು ನಮ್ಮ ಹಿರಿಯರಾದ ಸೌಕಾರ್ ಕೊರಗಪ್ಪನವರು ನಾರಾಯಣ ಗುರುಗಳನ್ನು ಕರ್ಕೊಂಡು ಬಂದು 1908ನೇ ಇಸ್ವಿಯಲ್ಲಿ ಕುದ್ರೋಳಿಯಲ್ಲಿ ಅಲ್ಲಿ ಶಿವಲಿಂಗವನ್ನು ಸ್ಥಾಪನೆ ಮಾಡಿ ಶೂದ್ರರಿಗೂ ಅನುಕೂಲ ಆಗಲಿ ಅಂತ ಹೇಳಿ ಮಾಡಿಕೊಟ್ರು. ದೇವಸ್ಥಾನವನ್ನು ಮಾತ್ರ ಮಾಡಿದ್ರು ವಿನಃ ನಾರಾಯಣ ಗುರುಗಳ ಆದರ್ಶ ತತ್ವಗಳನ್ನು ನಮ್ಮ ಯುವಕರಿಗೆ ಅರಿವು ಮೂಡಿಸೋದ್ರಲ್ಲಿ ಯಾವುದೇ ಕಾರ್ಯಕ್ರಮಗಳಾಗಿರಲಿಲ್ಲ. ಆದ್ದರಿಂದ ಮಾನ್ಯ KC ವೇಣುಗೋಪಾಲ್ರವರು ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡಿದ್ದಾರೆ, ಶಿವಗಿರಿಯಲ್ಲಿರ್ತಕ್ಕಂಥ, ವರ್ಕಳದಲ್ಲಿರ್ತಕ್ಕಂಥ ಶಿವಗಿರಿ ಮಠಕ್ಕೆ ಜಾಗ ಕೊಡಿ, ನಾವಿಲ್ಲಿ ಮಠ ಮಾಡ್ತೀವಿ ಅಂತ ಹೇಳಿ. ಮುಖ್ಯಮಂತ್ರಿಗಳು 5 ಎಕರೆ ಜಾಗವನ್ನು ನೀವು ನೋಡಿ ನಾನು ಸರ್ಕಾರದಿಂದ ಕೊಡ್ತೀನಿ ಅಂತೇಳಿ ದೊಡ್ಡ ಮಾತನ್ನು ನಮ್ಗೆ ಕೊಟ್ಟಿದ್ದಾರೆ. ನಾವೆಲ್ಲರೂ ಸಹ ಅವ್ರಿಗೆ ಧನ್ಯವಾದಗಳನ್ನ ಅರ್ಪಿಸಬೇಕಾಗತ್ತೆ. ಯಾಕೆ ಹೇಳ್ತಾ ಇದ್ದೀನಿ ಅಂತ, ಕರಾವಳಿ ಭಾಗದಲ್ಲಿ ಯಾವ ಈ ಒಂದು ಭೂಮಂಡಲದ ಒಂದು ಭಾಗದಲ್ಲಿ ನಾರಾಯಣ ಗುರುಗಳು ಓಡಾಡಿದ್ದ ಜಾಗ ಮಾತ್ರ ಅಲ್ಲ, ಅವಿಭಾಜ್ಯ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕನಕದಾಸರು ಸಹ ಓಡಾಡಿರ್ತಕ್ಕಂಥ ಈ ಒಂದು ಭೂಮಿ
ಈ ಭೂಮಿಯಲ್ಲಿರ್ತಕ್ಕಂಥ ಏನು ಒಂದು ಭೇದ ಭಾವಗಳಿತ್ತು ಅದರ ವಿರುದ್ಧ ಕನಕದಾಸರು ಸಹ ಬಹಳಷ್ಟು ದೊಡ್ಡ ನಮಗೆಲ್ಲರೂ ಸಹ ಅವರ ಹಿತನುಡಿಗಳನ್ನು ಹೇಳಿ ಯಾವುದೇ ರೀತಿಯ ಭೇದ ಭಾವಗಳು ಇರಬಾರದು, ಮಾನವೀಯತೆ ಇರಬೇಕು ಅಂತೇಳಿ ಒಂದು ಕಡೆ ಕನಕದಾಸರು ಅವರ ಸಿದ್ಧಾಂತಗಳನ್ನು ಅರಿವು ಮೂಡಿಸಿದಾಗ, ಮತ್ತೊಂದು ಕಡೆ ಯಾವ ಶೂದ್ರ ದಲಿತರಿಗೆ ದೇವಸ್ಥಾನದ ಪ್ರವೇಶ ಇರಲಿಲ್ಲ, ಸೂರ್ಯ ಹುಟ್ಟುವಾಗ ಮತ್ತು ಮುಳುಗುವಾಗ ಅಸ್ಪೃಶ್ಯರ ನೆರಳು ಬಿದ್ದರೂ ಸಹ ತೊಂದರೆ ಆಗುತ್ತೆ ಅಂತೇಳಿ ನಿರ್ಬಂಧ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ನಾರಾಯಣ ಗುರುಗಳು ಈ ಒಂದೇ ಜಾತಿ, ಒಂದೇ ಮತ, ಒಂದೇ ಧರ್ಮ ಅಂತ ಹೇಳಿ ಮೂಲ ಮಂತ್ರವನ್ನು ನಮಗೆ ಕೊಟ್ಟರು. ಅದ್ರ ಜೊತೆಗೆ ನಮ್ಮ ಯುವಕರು ಶಿಕ್ಷಣದಿಂದ ಸಂಘಟಿತರಾಗಿ ಸಂಘಟನೆಯಿಂದ ಬಲಯುತರಾಗಿ ಅಂತೇಳಿ ನಾರಾಯಣ ಗುರುಗಳು ನಮ್ಗೆಲ್ರಿಗೂ ಸಹ ಹೇಳಿದ್ರು. ಆ ಶಕ್ತಿಯನ್ನು ನಾವು ಬಳಸ್ಕೊಳ್ಳದೆ ತಪ್ಪು ದಾರಿಗೆ ಹೋಗದೆ ಒಳ್ಳೆ ದಾರಿಯಲ್ಲಿ ಬರಬೇಕು ಅಂತೇಳಿ ನಾವು ಯೋಚನೆ ಮಾಡಬೇಕಾಗುತ್ತೆ. ಈ ಕಾಲಘಟ್ಟದಲ್ಲಿ ಧಾರ್ಮಿಕ ವಿಚಾರಗಳಲ್ಲಿ ಹಲವಾರು ದ್ವಂದ್ವಗಳಿರುವ ಸಂದರ್ಭದಲ್ಲಿ ಗುರು ನಾರಾಯಣರವರು ಮತ್ತು ಕನಕದಾಸರ ಸಂದೇಶ ಬಹಳ ಮುಖ್ಯ. ಇಲ್ಲಿ ಯಾಕೆ ನಾವು ಕರ್ನಾಟಕ ರಾಜ್ಯದ ಗೃಹ ಸಚಿವರನ್ನು ಕರೆಸಿದ್ದೀವಿ, ಒಂದು ದಲಿತ ಸಮುದಾಯಕ್ಕೆ ಸೇರಿದಂಥವರು, ಮತ್ತೊಬ್ಬರು ಸತೀಶ್ ಜಾರಕಿಹೊಳಿ ಅವರು PWD ಮಿನಿಸ್ಟರು, ಅವರು ಸಹ ಈ ವಿಶ್ವವಿದ್ಯಾಲಯದ ಕಟ್ಟಡಕ್ಕೆ ನಾವು ಸಹಾಯ ಮಾಡ್ತೀವಿ ಅಂತ ಹೇಳಿದರು. ಅವರು ಮೌಢ್ಯದ ವಿರುದ್ಧ ನಿರಂತರವಾಗಿ ಹೋರಾಟ ಮಾಡ್ಕೊಂಡು ಬಂದಿರ್ತಕ್ಕಂಥವ್ರು ಸತೀಶ್ ಜಾರಕಿಹೊಳಿ ಅವರು. ಜಮೀರ್ ಅಹಮದ್ ಖಾನ್ ಅವರು ಇಲ್ಲಿ ಬಹಳಷ್ಟು ಕಳವಳ ಇದ್ದಾಗ ಬಡವರಿಗೆ ಯಾವುದೇ ಧರ್ಮ, ಯಾವುದೇ ಜಾತಿ ನೋಡದೆ ಎಲ್ಲ ಧರ್ಮದವ್ರಿಗೂ ಸಹ ಸಮಾನವಾಗಿ ಸಹಾಯ ಮಾಡಿದಂಥ ದೊಡ್ಡ ಹೃದಯ ಇಟ್ಕೊಂಡಂಥ ಜಮೀರ್ ಅಹಮದ್ ಖಾನ್ ಅವರು ಸಹ ಇದ್ದಾರೆ. ಅದ್ರ ಜೊತೆಗೆ ಸಹೋದರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಹಿಳೆಯರಿಗೋಸ್ಕರ ಬಹಳಷ್ಟು ಶ್ರಮ ವಹಿಸ್ಕೊಂಡಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇದ್ದಾರೆ. ಮತ್ತೆ ನನ್ನ ನಾಯಕರಾಗಿದ್ದಂಥ ಗುಂಡೂರಾಯರು, ಅವರ ಮಗ ದಿನೇಶ್ ಗುಂಡೂರಾಯರು ಕೂಡ ಈ ಒಂದು ಭಾಗದ ಉಸ್ತುವಾರಿ ವಹಿಸಿ ಸಾಕಷ್ಟು ಶ್ರಮ ವಹಿಸ್ಕೊಂಡು ಮಾಡಿರ್ತಕ್ಕಂಥದ್ದು. ಅದಲ್ಲದೆ ಈ ಕ್ಷೇತ್ರದ ಶಾಸಕ ಮಿತ್ರರು, ವಿಧಾನಸಭೆ ಸಭಾಧ್ಯಕ್ಷರಾಗಿರ್ತಕ್ಕಂಥ UT ಖಾದರ್ ಅವರು ನಾವು ಈ ಕಾರ್ಯಕ್ರಮ ಮಾಡಬೇಕು ಅಂತೇಳಿ PV ಮೋಹನ್ ಅವರು ಹೋದಾಗ ಎಲ್ಲ ರೀತಿಯ ಬೆಂಬಲವನ್ನು ಕೊಟ್ಟು ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ಎಲ್ಲ ರೀತಿಯ ಸಹಕಾರವನ್ನು ಕೊಟ್ಟಿದ್ದಾರೆ. ಆದ್ದರಿಂದ ನಾನು ಹೆಚ್ಚು ಸಮಯ ತೆಗೆದುಕೊಳ್ಳೋದಿಲ್ಲ. ಈಗ ತಮ್ಮ ಕರಾಡತನದ ಮೂಲಕ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರು, ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಅವ್ರನ್ನ ನಾನು ಆಹ್ವಾನಿಸ್ತೀನಿ. ಅವ್ರು ಬಂದು ತಮ್ಮಲ್ಲಿ ಭಾಷಣ ಮಾಡಲಿ ಅಂತೇಳಿ ಅವ್ರಿಗೆ ಕೇಳ್ಕೊಳ್ತೇನೆ. ಚಪ್ಪಾಳೆ ಹೊಡಿಯೋಕ್ಕೂ ಸಹ ನಿಮಗೆ ತೊಂದರೆನೇನು?